ನಮಸ್ಕಾರ ರೈತ ಬಾಂಧವರೇ. ಗ್ರೀನ್ ಮಾರ್ನಿಂಗ್. ಈಗ ನಾವು ಚಟ್ನಳ್ಳಿ ಗ್ರಾಮ, ಹರಪನಹಳ್ಳಿ ತಾಲೂಕು, ವಿಜಯನಗರ ಜಿಲ್ಲಾ. ಈಗ ಇಲ್ಲಿ ನಾವು ಪ್ರಗತಿಪರ ರೈತರಾದಂಥ ಶ್ರೀಮಾನ್ ವಿಶ್ವನಾಥ್ ಅವರ ಒಂದು ತೋಟದಲ್ಲಿ, ಅಡಿಕೆ ತೋಟದಲ್ಲಿ ನಾವು ಇದ್ದೀವಿ. ಇಲ್ಲಿ ನಾವು ಸತತವಾಗಿ ಒಂದು ಎಷ್ಟು ವರ್ಷದಿಂದ ಉಪಯೋಗಿಸಿದ್ರ? 2 ವರ್ಷದಿಂದ ಯೂಸ್ ಮಾಡ್ತಾ ಇದ್ರ. ಈಗ ಅಡಿಕೆಗೆ ನೀವು ಗ್ರೀನ್ ಪ್ಲಾನೆಟ್ ತಂತ್ರಜ್ಞಾನ ಏನೇನು ಬಳಕೆ ಮಾಡಿದ್ರ, ಇದು ನಿಮಗೆ ಯಾವ ಥರ ಬದಲಾವಣೆ ಆಗಿದೆ, ಇದ್ರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯನ ತಿಳಿಸ್ಬೇಕಂತ ಕೇಳ್ತೀನಿ. ನಾವು ಹಿಂದಿನ ವರ್ಷ ನವೆಂಬರ್ ಡಿಸೆಂಬರ್ನಾಗ ಸ್ಪ್ರೇ ಮಾಡಿದ್ವಿ. ನವೆಂಬರ್ ಡಿಸೆಂಬರಲ್ಲಿ ನೀವು ಸ್ಪ್ರೇ ಮಾಡಿದ್ವಿ. ಒಂದು ಹುಳ ಮತ್ತು ರೋಗಕ್ಕೆ ಒಂದು ಸಿಂಪಡಣೆ ಮಾಡಿದ್ವಿ. ಆಮೇಲೆ ನವೆಂಬರ್ನಾಗ ಸ್ವಲ್ಪ ಗೊಬ್ಬರ ಕೊಟ್ಟಿದ್ವಿ. ಅದೇ ನಿಮ್ಮ ಗ್ರೀನ್ ಪ್ಲಾನೆಟ್ ಇಂದು ನಮ್ದು ಪೊಟ್ಯಾಶ್ ಇದ್ದಿಲ್ಲ. ಓಕೆ, ಭೂಮಿ ಪವರ್ ನೀವು ಹೇಳಿದ ಇದ್ರಾಗ ಕೊಟ್ಟಿದ್ದಿಲ್ಲ, ಸ್ವಲ್ಪ ಕಡಿಮೆ ಕೊಟ್ಟಿದ್ವಿ. ಆದ್ರೂ ಮತ್ತೆ ಈ ಸರಿನೂ ಕೊಟ್ಟಿದ್ದೇವೆ. ಈ ಸರಿ ಹೇಳಿದ ಪ್ರಕಾರ ಕೊಟ್ಟಿದ್ದೇವೆ. 400 ಗ್ರಾಮ್ ಒಂದ್ ಗಿಡಕ್ಕೆ ಪೊಟ್ಯಾಶು, ಪ್ರಾಮು ಪ್ಲಸ್ ಭೂಮಿ ಪವರ್ ಎಲ್ಲಾನು ಕೊಟ್ಟಿದ್ದೇವೆ. DAP, ಪೊಟ್ಯಾಶ್, ಭೂಮಿ ಪವರ್. ಒಂದ್ ಗಿಡಕ್ಕೆ ರೂಟ್ ಗಾರ್ಡ್ ಒಂದ್ ಗಿಡಕ್ಕೆ 400 ಗ್ರಾಮ್ ಕ್ವಾಂಟಿಟಿ ಹಂಗೆ ನಾವು ಮಾಡಿದೀವಿ. ಹಿಂದಿನ ವರ್ಷ ಕಡಿಮೆ ಮಾಡಿದ್ವಿ ಅಂದ್ರೂ ನಮ್ದು ಒಂದು 1000 ಗಿಡ ಲೆಕ್ಕ ಹೇಳ್ತೇನೆ ನಾನು. ಹೇಳಿದ್ರಾಗ ನಮ್ದು ಹಿಂದಿನ ವರ್ಷ ಒಂದು 80 ಕ್ವಿಂಟಲ್ ಆಗಿತ್ತು. ಆಚೆ ಸತಿ ಹಿಂದಿನ ಬೆಳೆ ನಾವು ಅದನ್ನ ಮಾಡಿಂದ ಈ ಸರಿ ಮಾಡಿರೋದ್ರಿಂದ ಈ ಸರಿ ಇನ್ನು ಬಹಳ ಕಡಿಮೆ ಮಟ್ಟದಾಗ ಮಾಡಿದ್ವಿ. ಈ ಸರಿ ನಮ್ದು ಹೆಚ್ಚು ಕಮ್ಮಿ ಡಬಲ್ ಆಗತ್ತೆ. ಇಳುವರಿ 120-130 ಕ್ವಿಂಟಲ್ ಅಂತ ಆಗುತ್ತೆ. ಲಾಸ್ಟ್ ಟೈಮ್ 80 ಕ್ವಿಂಟಲ್ ಆಗಿತ್ತು. ಡೌನ್ ಇತ್ತು. ಎಷ್ಟು ಗಿಡ ಬರುತ್ತೆ? 1100 ಗಿಡ. 1100 ಗಿಡಕ್ಕೆ ಹೋದ ಸತಿ 80 ಕ್ವಿಂಟಲ್ ಆಗಿತ್ತು. ಈ ಸತಿ ಒಂದು 130 ಕ್ವಿಂಟಲ್ ಮೇಲೆ ಹೊರತು ಕ್ವಿಂಟಲ್ ಒಳಗಿಲ್ಲ. ಎಷ್ಟು ವರ್ಷದ ಗಿಡ ಅದು? ಇದು 10-11 ವರ್ಷ. 11ನೇ ವರ್ಷ ಗಿಡ. ನಾಲ್ಕನೇ ಬೆಳೆ. ಅಲ್ಲಿಗೆ 1:2 ಅಂದ್ರೆ ಡಬಲ್ ಇಳುವರಿ. ಡಬಲ್ಗೆ ಸ್ವಲ್ಪ ಕಡಿಮೆ ಆಗ್ಬೋದು. ಆಲ್ಮೋಸ್ಟ್ ನಾವು ಅಂದ್ರೆ ನೀವು ಹಿಂದಿನ ವರ್ಷ ಪ್ರಪೋಸ್ ಮಾಡಿದಷ್ಟು ಕೊಟ್ಟಿಲ್ಲ. ಕಡಿಮೆ ಕೊಟ್ಟಿದ್ದೀವಿ. ಈ ವರ್ಷ ಕೊಟ್ಟಿದ್ದೀವಿ. ನೀವು ಪ್ರಪೋಸ್ ಮಾಡಿದಷ್ಟು ಅಂದ್ರೆ ಆ ಒಂದು ನಿಮಗೆ ಕಾನ್ಫಿಡೆನ್ಸ್ ಬಂದು ಚೆನ್ನಾಗಿ ಮಾಡ್ಬೇಕು. ಒಂದೇ ನಾವು ಯಾವ ಗೌರ್ಮೆಂಟ್ ಫರ್ಟಿಲೈಸರ್ ನಿಲ್ಸಿದೇವಿ ಈ ವರ್ಷ. ಪೂರ್ತಿ ಗೌರ್ಮೆಂಟ್ ಫರ್ಟಿಲೈಸರ್ ಹಿಂದಿನ ವರ್ಷ ಯೂಸ್ ಮಾಡಿದ್ವಿ. ಈಗ ನೀವು ಕಾನ್ಫಿಡೆನ್ಸ್ ಬಂದ್ಮೇಲೆ ತಾನೇ ನೀವು ಮಾಡಿದ್ವಿ. ಈಗ ಅಂದ್ರೆ ಈಗ 2ನೇ ಡೋಸು ಫುಲ್ ಅಂದ್ರೆ ಪ್ರಮಾಣ ನಾವೇನು ಹಿಂದಿನ ವರ್ಷ ಕಡಿಮೆ ಮಾಡಿದ್ವಿ. ನಮಗೆ ಕಾನ್ಫಿಡೆನ್ಸ್ ಆದ್ಮೇಲೆ ನಿಮ್ಮ ಏನ್ ಶಿಫಾರಸ್ ಮಾಡಿದ್ರಲ್ಲ ಆ ಶಿಫಾರಸ್ ಮಾಡಿದೀವಿ. ಈ ವರ್ಷ 400-450 ಗ್ರಾಮ್ ಕೊಟ್ಟೆ ಒಂದ್ ಗಿಡಕ್ಕೆ. ಅಂದ್ರೆ DAP ಒಂದು 200 ಚಿಲ್ಲರೆ, ಪೊಟ್ಯಾಶ್ ಭೂಮಿ ಪವರ್ 50 ಗ್ರಾಮ್, ಭೂಮಿ ಪವರ್ ಒಂದು 50 ಗ್ರಾಮ್, ರೂಟ್ ಗಾರ್ಡ್ ಈ ಎಲ್ಲಾ ಕಾಂಬಿನೇಷನ್ ನೀವು ಉಪಯೋಗಿಸಿ ಹಿಂದಿನ ವರ್ಷಕ್ಕಿಂತ ಹೆಚ್ಚಿಗೆ ಈ ಸರಿ ಹಾಕಿದ್ರ. ನಿಮ್ಮಲ್ಲಿ ಒಂದು ಕಾನ್ಫಿಡೆನ್ಸ್ ಇದೆ, ನನಗೆ ಫಸಲು ಹಿಂದಿನ ವರ್ಷಕ್ಕಿಂತ ಜಾಸ್ತಿ ಬರ್ತಾ ಇದೆ ಅಂತ ನೀವು ನೋಡ್ಕೊಂಡು ಈ ವರ್ಷ ನಾವು ಹೇಳಿದ ಲೆಕ್ಕದಲ್ಲೇ ನೀವು ಅಡಿಕೆ ಯೂಸ್ ಮಾಡಿದ್ರ. ಈಗ ನೀವು ಸಿಂಪರಣೆನೂ ಮತ್ತೆ ಗೊಬ್ಬರ ಹಿಂದಿನ ವರ್ಷ ಕೊಟ್ಟಾಗ ಈಗ ನಿಮ್ಗೆ ಇದ್ರ ಇಂಪ್ರೂವ್ಮೆಂಟ್ ಏನೇನ್ ಕಂಡಿದೆ? ಸಿಂಪರಣೆ ಮತ್ತು ಗೊಬ್ಬರ ಗ್ರೀನ್ ಪ್ಲಾನೆಟ್ ಬಗ್ಗೆ ವಿಶ್ವಾಸ ಬಂದಾದ್ಮೇಲೆ ನಾವು ಸರ್ಕಾರ ಗೌರ್ಮೆಂಟ್ ಫರ್ಟಿಲೈಸರ್ ನಿಲ್ಲಿಸಿದೀವಿ. ನಾವು ಇದನ್ನೇ ಆರ್ಗ್ಯಾನಿಕ್ ನಿಮ್ದು ಗ್ರೀನ್ ಪ್ಲಾನೆಟ್ ಯೂಸ್ ಮಾಡಿದ್ವಿ. ಸಮಗ್ರ ಪೋಷಕಾಂಶ ನಿರ್ವಹಣೆ. ಗೌರ್ಮೆಂಟ್ ಫರ್ಟಿಲೈಸರ್ ಯೂಸ್ ಮಾಡೋದು ಬೇಡ ಅಂತ ನಿಲ್ಲಿಸಿ ನಿಮ್ದು ಕಾನ್ಫಿಡೆನ್ಸ್ ಆದ್ಮೇಲೆ ನಾವು ಯೂಸ್ ಮಾಡಿದ್ವಿ. ಅಂದ್ರೆ ಭೂಮಿಗೆ ವಿಷರಹಿತವಾಗಿ ನಾವು ಈ ಒಂದು ತಂತ್ರಜ್ಞಾನ ಬಳಸಬೇಕಂತ ನಂಬಿಕೆ ಬಂದಾದ್ಮೇಲೆ ನಾವು ಮಾಡಿದ್ವಿ. ಒಳ್ಳೆಯದು. ಧನ್ಯವಾದಗಳು ವಿಶ್ವನಾಥ್ ಅಣ್ಣರೇ.